ಬೆಂಗಳೂರು ಫಸ್ಟ್ ಗೋ ಕಾರ್ಟಿಂಗ್ ರೆಸಾರ್ಟಿಗೆ ನಾವು ಬಂದಿದ್ದೀವಿ. ಒಂದು ಇಂಟ್ರೋ ನೋಡ್ಕೊಂಬನ್ನಿ ಯಾವ ಥರ ಇದೆ ಅಂತ. ನಾವು ಬೆಂಗಳೂರಲ್ಲಿ ಲಾಂಚ್ ಆಗಿರೋಂಥ ಫಸ್ಟ್ ಗೋ ಕಾರ್ಟಿಂಗ್ ರೆಸಾರ್ಟಿಗೆ ನಾವು ಬಂದಿದ್ದೀವಿ. ತುಂಬ ಥರ ಆ್ಯಕ್ಟಿವಿಟೀಸ್ ಇದೆ. ಮಕ್ಕಳಿಂದ ಹಿಡಿದ್ಬಿಟ್ಟು ದೊಡ್ಡವರಿಂದ ಹಿಡಿದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಜಿಪ್ಲೈನು, ಸ್ಕೈ ಸೈಕ್ಲಿಂಗು, ಫೋಕ್ರಾಸ್ ಫಾರ್ ATV ಬೈಕ್ಸ್ ಎಲ್ಲ ಇದೆ. ಈಗ ಜಸ್ಟ್ ಸುವಿ ರಿಟ್ರೀಟ್ಗೆ ರೀಚ್ ಆಗಿದ್ದೀವಿ. ಈ ಬನ್ನೇರ್ಘಟ್ಟ ನೈಸ್ ಜಂಕ್ಷನಿಂದ ಜಸ್ಟ್ ಒಂದು 5 ಕಿಲೋಮೀಟರ್ಸ್ ಏನೋ ಬರಬೇಕು. ಒಳಗಡೆ ರೋಡೆಲ್ಲ ತುಂಬ ಚೆನ್ನಾಗಿದೆ. ಒಳಗೆ ಬರ್ಬೇಕಾದ್ರೆ ಫುಲ್ಲು ನಮಗೆ ಹಳ್ಳಿ ಫೀಲ್ ಕೊಡುತ್ತೆ. ಪಕ್ಕ ಎಲ್ಲ ಕಾಡು ಏನೋ ರೋಡ್ ಎಲ್ಲ ಕಾಣಿಸುತ್ತೆ. ಫುಲ್ ಮರ ಗಿಡಗಳ ಮಧ್ಯದಲ್ಲಿ ಬರ್ತೀವಿ. ಆ್ಯಂಡ್ ಇಲ್ಲಿ ಬಂದರೂ ಅಷ್ಟೇ, ಈಗ ಸಮ್ಮರೆಲ್ಲ ಇರೋದ್ರಿಂದ ಬಿಸಿಲು ತುಂಬಾ ಇದೆ. ಎಂಟ್ರಿ ಆಗಿದ ತಕ್ಷಣ ನಮಗೆ ಫುಲ್ ಸುತ್ತ ಮಾವಿನ ಮರ, ಸಪೋಟ ಗಿಡ, ಸೊ ಅದ್ರ ನೆರಳಲ್ಲೇ ನಮಗೆ ಪಾರ್ಕಿಂಗ್ನ ಕೊಡ್ತಾರೆ. ಸೊ ತುಂಬ ಕೂಲಾಗಿದೆ ಎನ್ವೈರ್ನ್ಮೆಂಟ್. ಈಗ ಇಲ್ಲಿ ಈ ರೆಸಾರ್ಟು ಮೇಯ್ನು ಆ್ಯಕ್ಟಿವಿಟಿ ಓರಿಯೆಂಟೆಡು. ಸೊ ನೀವೇನಾದರೂ ಆ್ಯಕ್ಟಿವಿಟೀಸ್ ಇರಬೇಕು ರೆಸಾರ್ಟಲ್ಲಿ ಅಂತ ನೋಡ್ತಾ ಇದ್ರೆ ಸೊ ಈ ರೆಸಾರ್ಟ್ ನಿಮಗೆ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ATV ಇದೆ, ಗೋ ಕಾರ್ಟಿಂಗ್ ಫಸ್ಟು ಬೆಂಗಳೂರಲ್ಲಿ ಫಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು ಗೋ ಕಾರ್ಟಿಂಗ್ ಇರೋವಂಥದ್ದು. ಸೊ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಏನೇನಿದೆ, ಕಿಡ್ಸ್ ಅಟ್ರಾಕ್ಷನ್ ಕೂಡ ಇದೆ. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ತುಂಬ ಹತ್ತಿರದಲ್ಲಿ ನೋಡ್ತಿದ್ದೀರಾ ಅಂತಂದರೆ ಈ ಸುವಿ ರಿಟ್ರೀಟ್ಗೆ ಬರ್ಬೋದು. ಮ್ಯಾಟ್ರ್ ಆಫ್ ಲೈಕ್ 5 ಮಿನಿಟ್ಸ್ಗೆ 5 ಕಿಲೋಮೀಟರ್ಸ್ ಆಗುತ್ತೆ ಏನು ಬನ್ನರ್ಘಟ್ಟ ನೈಸ್ ಜಂಕ್ಷನಿಂದ. ಸೊ ಬರಬೇಕಾದ್ರೆ ಸೀನಿಕ್ ಡ್ರೈವ್ ಇತ್ತು, ಎಲ್ಲ ನೋಡಿದ್ದೀರಾ. ಇವನ್ ಅಶ್ವಿನ್ ಸಹ ಹೇಳಿದ್ದಾರೆ. ಬಂದಮೇಲೆ ವೆಲ್ಕಮ್ ಡ್ರಿಂಕ್ ಇರುತ್ತೆ. ನೀವು ಸ್ಟೇ ಪ್ಯಾಕೇಜ್ ಸಹ ತೊಗೋಬೋದು. ಇಲ್ಲ ಅಂತಂದರೆ ನೀವು ಡೇ ಔಟ್ ಪ್ಯಾಕೇಜಸ್ ಸಹ ತೊಗೊಂಡ್ರೆ ನಿಮಗೆ ವೆಲ್ಕಮ್ ಡ್ರಿಂಕ್ ಇರುತ್ತೆ. ಸೊ ಇದೆಲ್ಲ ಕೊಡ್ತಾರೆ ಈ ಥರ ಎಲ್ಲ. ಸೊ ಇಲ್ಲಿ ಸ್ಟೇ ಪ್ಯಾಕೇಜಸ್ ಅಂದರೆ 3 ಥರ ಸ್ಟೇ ಇದೆ. ಒಂದು ಏನು ಕಾಣಿಸ್ತಾ ಇದೆಯಲ್ಲ A-ಫ್ರೇಮ್ಸ್ ಹಟ್ ಸ್ಟೇ ಇದೆ, ಆಮೇಲೆ ಒಂದು ವಿಲ್ಲಾ ಸ್ಟೇ ಇದೆ, ಹಾಗೆ ಟೆಂಟೆಡ್ ಅಕಾಮಿಡೇಷನ್ ಇದೆ. ಎಲ್ಲ ಥರ ಸ್ಟೇನೂ ಒಂದು ಮಾವಿನ ಏನು ಇದಿದೆ ತೋಟ, ಅದ್ರ ಮಧ್ಯದಲ್ಲೇ ಇದೆ. ತುಂಬ ಚೆನ್ನಾಗಿದೆ. ನೋಡ್ಬೋದು ಎಷ್ಟು ಬಿಸಿಲಿದ್ರೂ ಎಷ್ಟು ಕೂಲಾಗಿ ವಾವ್ ಅಂತ ಅನ್ನಿಸ್ತಾ ಇದೆ. ನಾವು ಉಳ್ಕೊತಿರೋಂಥದ್ದು ಇದೇ A-ಫ್ರೇಮ್ ಸೆಟ್ಟಲ್ಲಿ. ಇದರಲ್ಲಿ AC ಮತ್ತು ನಾನ್ AC ಎರಡೂ ಇದೆ. ಸೊ ನಿಮಗೇನು ಆಪ್ ಮಾಡ್ಕೋಬೇಕು ಅನಿಸುತ್ತೆ ನೋಡ್ಕೊಂಡು ಆಪ್ ಮಾಡ್ಕೊಳ್ಳಿ. ಡೀಟೇಲ್ ಪ್ರೈಸು ನಮ್ಮ ಡಿಸ್ಕ್ರಿಪ್ಷನ್ ಸಹ ನಾವು ಮೆನ್ಷನ್ ಮಾಡಿರ್ತೀವಿ. ಟೆಂಟೆಡ್ ಅಕಾಮಿಡೇಷನ್ ಬೇಕು ಅಂತಂದರೆ 2200 ರೂಪೀಸ್ ಆಗುತ್ತೆ ಪರ್ ಪರ್ಸನ್ನು. ಅದರಲ್ಲಿ ಫುಡ್ಡು ಮತ್ತು ಆ್ಯಕ್ಟಿವಿಟೀಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಕೆಲವ್ದು ಮಾತ್ರ ಅಡಿಷ್ನಲಿ ಪೇ ಮಾಡಬೇಕಾಗುತ್ತೆ, ಅಡಿಷ್ನಲ್ ಆ್ಯಕ್ಟಿವಿಟೀಸು ಲೈಕ್ ಗೋ ಕಾರ್ಟಿಂಗು, ಪೇಂಟ್ ಬಾಲು, ಆ ಥರದ್ದೆಲ್ಲ. ಆಮೇಲೆ ಇನ್ನೊಂದು ಸೆಕೆಂಡ್ ಆಪ್ಷನ್ ಅಂತ ಅಂದರೆ ಇದು ಏನು A-ಫ್ರೇಮ್ಸ್ ಹಟ್ ಸ್ಟೇ ಇದೆ, ಇದು 3000 ಇದೆ ನಾನ್ AC, 3500ಗೆ AC ಇರುತ್ತೆ ಪರ್ ಪರ್ಸನು, ಪ್ಲಸ್ GST ಇರುತ್ತೆ ಅದಕ್ಕೂ. ಸೊ ನಾವು ಉಳ್ಕೊತಾ ಇರೋದು ಇದಷ್ಟೇ. ಆಮೇಲೆ ನಂಗೆ ತುಂಬ ಏನು ಇಷ್ಟ ಆಗಿತ್ತು ಅಂತಂದರೆ ಪ್ರತಿಯೊಂದು A-ಫ್ರೇಮ್ ಕ್ಯಾಬಿನ್ಸ್ಗೂ ಸಹ ಒಂದೊಂದು ಹಕ್ಕಿಗಳು ಹೆಸರಿಟ್ಟಿದ್ದಾರೆ. ಈಗ ಪಕ್ಕದ ಉಡ್ಪೇಕರ್ ಅಂತ ಇದೆ, ಮತ್ತು ಅದ್ರ ಪಕ್ಕದ ಹಾರ್ನ್ಬಿಲ್ ಅಂತ ಇದೆ. ಸೊ ಪ್ರತಿಯೊಂದಕ್ಕೂ ಒಂದು ಬರ್ಡ್ ಇಟ್ಟಿದ್ದಾರೆ. ನಂಗೆ ಬರ್ಡ್ಸ್ ಅಂದರೆ ಭಾರಿ ಇಷ್ಟ. ಸೊ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ ಅಂದರೆ ಬರ್ಡ್ ಹೆಸರಿಟ್ಟಿರೋದು ತುಂಬಾ ಖುಷಿ ಆಯಿತು. ಬನ್ನಿ ನೋಡ್ಕೊಂಡು ಹೋಗೋಣ ಒಳಗಡೆ ಯಾವ ಥರ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ರೂಮ್ ಟೂರ್ಗಿಂತ ಮುಂಚೆ ಈ ಓವರ್ವ್ಯೂ ಹೇಳ್ಬೇಕಂದ್ರೆ ಪ್ರತಿಯೊಂದು ಏನು A-ಫ್ರೇಮ್ಸ್ ಇದೆ ಅದ್ರ ಮುಂದ್ಗಡೆ ಒಂದು ಟೀ ಟೇಬಲ್ ಇಟ್ಟಿದ್ದಾರೆ ಮತ್ತು 4 ಚೇರ್ಸ್ ಇಟ್ಟಿದ್ದಾರೆ. ಸೊ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೋಬೋದು. ಅದು ಏನೋ ಮ್ಯಾಂಗೋ ಗ್ರೋ ಕೆಳಗಡೆ. ಸೊ ಇದೇ ಇರೋದು. ಸೊ ಕಾರ್ನರ್ ತೊಗೊಂಡಿದ್ದೀವಿ ಪ್ರಾಪರ್ಟಿ, ಎಲ್ಲದಕ್ಕೂ ಹತ್ತಿರ ಆಗುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು 2 ಶೇರಿಂಗ್ ಇದೆ. 2 ಶೇರಿಂಗು ವಿತ್ ಈ ಕಡೆ ಬಂದ್ಬಿಟ್ಟು ಬಾತ್ರೂಮ್ ಏರಿಯಾ ಇದೆ. ಬನ್ನಿ ತೋರಿಸ್ತೀನಿ ಒಳಗಡೆ. ಸೊ ಕ್ವೀನ್ ಸೈಜ್ ಬೆಡ್ ಇದೆ ಇದರೊಳಗಡೆ. A-ಫ್ರೇಮ್ಸ್ ಇದೆ ಮತ್ತು ಸ್ವಲ್ಪ ಬಿಸಿಲಿದೆ. ಐ ಥಿಂಕ್ ನೀವು AC ಅಕಾಮಿಡೇಟ್ ಮಾಡ್ಕೊಂಡ್ರೆ ಅಂದರೆ AC ಆಪ್ಷನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಹೇಳಿದೆ ACಗೆ 3500 ಅಂತ. ನಾವು ಪೇ ಮಾಡಿದ್ದು 3500 ಪ್ಲಸ್ GST ಪೇ ಮಾಡಿದ್ವಿ ಪರ್ ಪರ್ಸನ್ ಅಂತ. ಸೊ ಈ ಕಡೆ ಬಂದ್ಬಿಟ್ಟು ಬಾತ್ರೂಮ್ ಏರಿಯಾ ಇದೆ, ಕಮೋಡ್ ಇಟ್ಟಿದ್ದಾರೆ ಮತ್ತು ಮಿರರ್ ಇದೆ. ಸೊ ಇದು ಅಷ್ಟೇ, ಬಾತ್ರೂಮ್ ಏರಿಯಾನು ವೆಲ್ ಲಿಟ್ ಆ್ಯಂಡ್ ಚೆನ್ನಾಗಿದೆ. ಆಮೇಲೆ ಈ ಸೈಡ್ AC ಇದೆ. ಓಪನಿಂಗ್ ಬಂದ್ಬಿಟ್ಟು ಮ್ಯಾಂಗೋ ಗ್ರೂ ಕಡೆಗೆ ಓಪನಿಂಗ್ ಇದೆ. ಐ ಥಿಂಕ್ ನೈಸ್ ಸ್ಟೇ ಟು ರಿಲ್ಯಾಕ್ಸ್. ನೋಡಿದ್ರಿ ಹೇಗಿದೆ ರೂಮ್ಸ್ ಅಂತ. ಸೊ ಈಗ ಲಂಚ್ ಟೈಮ್ ಆಗಿದೆ, ಡೈನಿಂಗ್ ಏರಿಯಾ ಕಡೆ ಬಂದಿದ್ವಿ. ಸ್ಪೇಷಿಯಸ್ ಆಗಿದೆ, ಕುತ್ಕೊಳ್ಳೋದಕ್ಕೂ ಅಷ್ಟೇ ಟೇಬಲ್ ಎಲ್ಲ ಹಾಕಿದ್ದಾರೆ. ತುಂಬ ಜನ ಬಂದಿದ್ದಾರೆ ಇವತ್ತು ಡೇ ಔಟಿಂಗಿಗೆ ಅಂತ ಹೇಳಿ. ಸೊ ಇವತ್ತು ಲಂಚಿಗೆ ಒಂದು ಕೊರಿಯಂಡರ್ ಲೆಮನ್ ಸೂಪ್ ಕೊಟ್ಟಿದ್ದಾರೆ, ಮತ್ತು ಒಂದು ವೆಜಿಟೇಬಲ್ ಗ್ರೇವಿ ಇದೆ, ದಾಲ್ ಇದೆ, ಮತ್ತು ರೋಟಿ, ಸಲಾಡ್ಸ್, ಮತ್ತೊಂದು ಲೌಕಿ ಹಲ್ವಾ ಅಂತ ಒಂದು ಮಾಡಿದ್ದಾರೆ.
ಮತ್ತು ಗೋಬಿ ಇದೆ. ನಾನ್ ವೆಜ್ ಆಪ್ಷನ್ಸ್ ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ. ನೀವು ಎಷ್ಟೊಂದು ಜನ ನಮಗೆ ಕಮೆಂಟ್ ಮಾಡಿ ಹೇಳ್ತೀರಾ, ತೋರ್ಸೋಕ್ಕಾಗದಿದ್ರೆ ಅಟ್ಲೀಸ್ಟ್ ಹೇಳಿ ನಾನ್ ವೆಜ್ ಇದೆಯಾ ಅಂತ. ಸೊ ನಾವು ಎವ್ರಿ ವಿಡಿಯೋದಲ್ಲೂ ಕಮ್ಯುನಿಕೇಟ್ ಮಾಡ್ತೀವಿ, ನಾನ್ ವೆಜ್ ಕೂಡ ಇದ್ದರೆ ನಾನ್ ವೆಜ್ ಇದೆ ಅಂತ ಹೇಳ್ತೀವಿ. ಸೊ ಇಲ್ಲಿ 2 ಆಪ್ಷನು ನಿಮಗೆ ಸಿಗುತ್ತೆ. ಸೊ ಲಂಚು ಬಫೆ ಇರುತ್ತೆ. ಸೊ ಹಲ್ವಾನ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಟೇಸ್ಟ್, ಚೆನ್ನಾಗಿದೆ, ತುಂಬ ಸ್ವೀಟ್ ಅಂತ ಅನಿಸ್ತಿಲ್ಲ. ನೈಸ್ ಹಲ್ವಾ ಟೇಸ್ಟು. ರೋಟಿನೇ ಚೆನ್ನಾಗಿದೆ, ಅದ್ರ ಜೊತೆ ವೆಜಿಟೇಬಲ್ ಗ್ರೇವಿ ಏನು ಮಾಡಿದ್ರು ಅದು ಟೇಸ್ಟು ತುಂಬ ಚೆನ್ನಾಗಿದೆ. ದಾಲು ಚೆನ್ನಾಗಿದೆ ಆ್ಯಂಡ್ ಗೋಬಿನೂ ಅಷ್ಟೇ ನೈಸ್ ಟೇಸ್ಟ್. ಆ್ಯಂಡ್ ವೆಜ್ ಬಿರಿಯಾನಿ ಕೂಡ ಇದೆ ಇಲ್ಲಿ. ಸೊ ಐಸ್ ಕ್ರೀಮ್ ಇದೆ ಆ್ಯಂಡ್ ರೈಸ್ ಮತ್ತು ತಿಳಿ ಸಾರು ಅಂದರೆ ರಸಮ್ಮು ಮತ್ತು ಕರ್ಡ್, ಉಪ್ಪಿನಕಾಯಿ, ಸೊ ಇದೆಲ್ಲ ಇದೆ. ಐ ಥಿಂಕ್ ನೀವು ಇಷ್ಟಪಡ್ತೀರಾ ಇಲ್ಲಿ ಬಂದಾಗ ಫುಡ್ಡು. ಸೊ ಊಟ ಎಲ್ಲ ಆಯಿತು, ಊಟ ಚೆನ್ನಾಗಿತ್ತು, ನಮಗಂತೂ ಇಷ್ಟ ಆಯಿತು ಊಟ ಎಲ್ಲ. ಆಮೇಲೆ ಡೆಸರ್ಟ್ಸ್ಗೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಹಲ್ವಾ ಮತ್ತು ಐಸ್ ಕ್ರೀಮ್ ಇದೆ, 2 ಫ್ಲೇವರ್ ಇದೆ, ಒಂದು ಬಟರ್ ಸ್ಕಾಚು ಮತ್ತು ಒಂದು ವೆನಿಲಾ. ಸೊ ನೀವು ಯಾವ್ದು ಬೇಕಾದ್ರೂ ನೀವನ್ನ ಟೇಸ್ಟ್ ಮಾಡ್ಬೋದು. ಚೆನ್ನಾಗಿತ್ತು, ಫುಡ್ ಎಲ್ಲ ನಮಗೆ ಇಷ್ಟ ಆಯಿತು. ಈಗ ಆ್ಯಕ್ಟಿವಿಟೀಸ್ನ ತುಂಬ ಇದೆ, ಆ್ಯಕ್ಟಿವಿಟೀಸ್ ಎಕ್ಸ್ಪ್ಲೋರ್ ಮಾಡಬೇಕು. ಬೆಳಗ್ಗೆ ಬೇಗನೆ ಬಂದರೆ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ತುಂಬ ಬಿಸಿಲಿದೆ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಆ್ಯಕ್ಟಿವಿಟೀಸ್ ಎಲ್ಲ ನೋಡೋಣ. ನಾನು ಆವಾಗಲೇ ಹೇಳಿದೆ ಗೋಕಾರ್ಟಿಂಗ್ ಇದೆ ಅಂತ. ಇಲ್ಲೇ ಇರೋದು ಗೋಕಾರ್ಟಿಂಗ್ ಟ್ರ್ಯಾಕು. ಸೊ ಒಂದು ಪೇ ಮಾಡಿದ್ರೆ ಇದಕ್ಕೆ 4 ಲ್ಯಾಪ್ ಏನೋ ಇರುತ್ತೆ ಅಂದ್ಕೊತೀನಿ. ಸೊ ಬನ್ನಿ ನೋಡೋಣ, ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು. ತುಂಬ ಗೋಕಾರ್ಟಿಂಗ್ ಇದೆ ಇಲ್ಲಿ, ಬಟ್ ಗೋಕಾರ್ಟಿಂಗ್ ರೆಸಾರ್ಟ್ ಅಂತ ಯಾವುದೂ ಮಾಡಿಲ್ಲ. ಐದರ್ ನಿಮಗೆ ಇದಿರ್ಬೋದು, ಅಂದರೆ ಏನೋ ATV ಬೈಕ್ ಇರ್ಬೋದು, ಅಂದರೆ ಕ್ವಾಡ್ ಬೈಕ್ ಇರುತ್ತೆ. ATV ಮತ್ತು ಇದೇನಿದು ಗೋಕಾರ್ಟಿಂಗ್ ಇರೋದು ತುಂಬಾ ಕಡಿಮೆ. ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು, ಬನ್ನಿ ನೋಡೋಣ ಅದನ್ನ. ಗೋಕಾರ್ಟಿಂಗ್ ಇದೆ ಅಂತ ಹೇಳಿದ್ವಿ, ಇದೇ ಗೋಕಾರ್ಟಿಂಗ್ ಇರೋದು ವೆಹಿಕಲ್ಲು. ಸೊ ಟ್ರೈ ಮಾಡ್ತಾಯಿದ್ದೀನಿ ನಾನು. ಸೊ ಎಲ್ಲ ಪ್ರಿಕಾಷನರಿ ಆಗ್ತಾ ಇದ್ದಾರೆ. ಹಾಂ, ಓಕೆ, ಆಲ್ ಸೆಟ್. ಹಾಂ, ಹಾಂ, ಹಾಂ. बाद में इसमें से जाएगा ಇನ್ನು ಎಷ್ಟು ಲ್ಯಾಪ್ ಇದೆ? ಗೋಕಾರ್ಟಿಂಗ್ ಇವಾಗ ತಾನೇ ಮುಗಿದು. ಒಳ್ಳೆ ಥ್ರಿಲ್ಲಿಂಗ್ ಇದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಬರಬೇಕಾದ್ರೆ ಈ ಕಡೆ ಎಲ್ಲ ಸ್ಲೈಡ್ ಆಗುತ್ತೆ, ಮಣ್ಣೆಲ್ಲ ಇರೋದಕ್ಕೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ರು. ಪ್ರಿಕಾಷನ್ ಮೆಜರ್ಸ್ ಎಲ್ಲ ತೊಗೊಂಡಿದ್ದಾರೆ, ಹೆಲ್ಮೆಟ್ ಇದೆ ಮತ್ತು ಇದೆಲ್ಲ ಆಗ್ತದೆ, ಅಂದರೆ ಏನು ಸೀಟ್ ಬೆಲ್ಟ್ ಎಲ್ಲ ಇದೆ. ಸೊ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು ಇಲ್ಲಿ ಬಂದರೆ ಮರಿಬೇಡಿ. ಇದು ನಿಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ಅಂದರೆ 1200ಗೆ. ಅದಕ್ಕೆ ಅಂದರೆ ಸಪ್ರೇಟಾಗಿ ಪೇ ಮಾಡಬೇಕಾಗತ್ತೆ. ಸೊ ಪೇ ಅಂದರೆ ಏನು ಅಡಿಷ್ನಲ್ ಪೇ ಮಾಡಿದ್ರೆ ಒಂದು 4-5 ಆ್ಯಕ್ಟಿವಿಟೀಸ್ ಸಹ ಇದೆ. ಡೀಟೇಲ್ಡ್ ಡಿಸ್ಕ್ರಿಪ್ಷನ್ಲಿ ಇರುತ್ತೆ ಇದ್ರದ್ದೆಲ್ಲ ಯಾವ ಥರ ಟ್ಯಾರಿಫ್ ಇದೆ ಅಂತ, ಅದನ್ನು ನೀವು ಚೆಕ್ ಮಾಡ್ಬೋದು. ಈ ರೆಸಾರ್ಟ್ ಅಲ್ಲಿ ತುಂಬಾನೇ ಆಕ್ಟಿವಿಟೀಸ್ ಇದೆ ಅಂತ ಹೇಳಿದ್ವಿ. ಸೊ ಈಗ ಒಂದೊಂದನೇ ನಾವು ಆಡ್ತಾ ಬರ್ತಾ ಇದೀವಿ. ಇಲ್ಲಿ ನಾನು ಹಿಂದೆ ಕಾಣ್ತಿರೋದೇ ಪೇಂಟ್ ಬಾಲು. ಸೊ ನೀವೇನಾದ್ರು 6 to 7 ಮೆಂಬರ್ಸ್ ಆ ಥರ ಗ್ರೂಪಲ್ಲಿ ಬಂದಾಗ ಇದು ಆಡಕ್ಕೆ ಚೆನ್ನಾಗಿರುತ್ತೆ. ಫುಲ್ ಎಲ್ಲ ಕಾಸ್ಟ್ಯೂಮ್ಸ್ ಕೊಡ್ತಾರೆ ಅವರು, ವಿತ್ ಕಲರ್ ಬಾಲ್ಸ್ ಎಲ್ಲ ಇರುತ್ತೆ. ಸೊ ಆಡ್ತಾ ಇದ್ದಾರೆ ಎಷ್ಟೊಂದು ಜನ ಈ ಕಡೆ ಎಲ್ಲ. ಈ ಸೈಡಲ್ಲಿ 360 ಡಿಗ್ರಿ ಸೈಕಲ್ ಇದೆ, ಈ ಕಡೆ ಬುಲ್ ರೈಡ್ ಇದೆ. ಸೊ ಈಗ ಒಂದೊಂದೇ ನಾನು ಟ್ರೈ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಸೊ ಫುಲ್ ಥ್ರಿಲ್ಲಿಂಗ್ ಆಗಿರುತ್ತೆ. 360 ಡಿಗ್ರಿ ಸೈಕಲ್ ನಾನು ಮಾಡ್ತಾ ಇರೋದು ಇಲ್ಲಿ ಫಸ್ಟ್ ಟೈಮ್ ನಾನು ಆಡ್ತಾ ಇರೋದು. ಇದು ತುಂಬಾ ಭಯ ಆಗ್ತಾ ಇದೆ ನನಗೆ, ಹೆಂಗಾಗುತ್ತೋ ಗೊತ್ತಿಲ್ಲ, ನೋಡೋಣ. ಬೆಲ್ಟ್ ಎಲ್ಲ ಇರುತ್ತೆ ಸೇಫ್ಟಿಗೆ, ಬಟ್ 360 ಡಿಗ್ರಿ ಟರ್ನ್ ಆಗ್ಬೇಕಾದ್ರೆ ಸ್ವಲ್ಪ ಭಯನೇ ಆಗತ್ತೆ. ಫಸ್ಟ್ ಟೈಮ್ ನಾನು ಆಡ್ತಾ ಇರೋದು, ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಎಸ್, ಇಲ್ಲಿ ಬುಲ್ ರೈಡಿಂಗ್ ಇದೆ. ಇದು ಸ್ವಲ್ಪ ದಪ್ಪ ಇದೆ, ನನ್ನ ಕಾಲು ಸಿಗಲ್ಲ, ಕೈಯೂ ಸಿಗ್ತಾ ಇಲ್ಲ. ಲೈಟ್ ಸಖತ್ ಇಲ್ಲಿ ಬಿದ್ರೆ ಮಾತ್ರ. ಇಲ್ಲಿ ಕಿಡ್ಸ್ಗೆ ಅಟ್ರಾಕ್ಷನ್ ಇದೆ ಅಂತ ಮುಂಚೆನೆ ಹೇಳಿದ್ವಿ ವಿಡಿಯೋದಲ್ಲಿ. ಸೊ ಆ ಏರಿಯಾಗೆ ಬಂದಿದ್ವಿ. ಇಲ್ಲಿ ರೋಪ್ ಆಕ್ಟಿವಿಟಿ ಕಿಡ್ಸ್ ಕೂಡ ಆಟ ಆಡ್ಬೋದು. ಅದು ಬಿಲೋ 10 years ಇದ್ದವ್ರಿಗೆ ಇಲ್ಲಿ ಒಂದು 11 ಥರದ್ದು ರೋಪ್ ಆಕ್ಟಿವಿಟೀಸ್ ಇದೆ. ಇನ್ನು ಹೈ ರೋಪ್ ಆಕ್ಟಿವಿಟಿ ದೊಡ್ಡವ್ರಿಗೆ ಎಬೋ 10 years ಆಡ್ತೀನಿ ಅಂದ್ರೆ ಅದು ಕೂಡ ತುಂಬಾ ಆಕ್ಟಿವಿಟೀಸ್ ಇದೆ. ಅಂಡ್ ಕಿಡ್ಸ್ಗೆ ಇನ್ನೊಂದು ಕಡೆನೂ ಕೂಡ ಇದೆ, ಫುಲ್ ಕಿಡ್ಸ್ ಅಡ್ಡ ಅಂತ ಮಾಡಿದ್ದಾರೆ. ಅದು ಇನ್ನೂ ತುಂಬಾ ಚಿಕ್ಕ ಮಕ್ಳಿರೋರಿಗೆ ಫುಲ್ ಎಂಜಾಯ್ ಮಾಡಕ್ ಬರ್ತಾರೆ ಇಲ್ಲಿ ಬಂದಾಗ. ಅಂಡ್ ತುಂಬಾ ಆಕ್ಟಿವಿಟಿ ಇದೆ. ಸ್ನೂಕರ್ ಇದೆ, ಕ್ಯಾರಮ್ ಇದೆ ಇಂಡೋರ್ ಗೇಮ್ಸಿಗೆ. ಸೊ ಫುಲ್ಲಿ ನೀವು ಡೇ ಔಟಿಂಗ್ ಬಂದಾಗ ಫುಲ್ಲಿ ಆಕ್ಯುಪೈ ಆಗಿರ್ಬೋದು. ಸೊ ಈಗ ಆರ್ಚರಿ ಸೆಕ್ಷನ್ಗೆ ಬಂದಿದ್ದೀವಿ. ಬೋರ್ಡ್ ಇದೆ, ಆರ್ಚರಿ ಬೋರ್ಡು. ಸೆಂಟ್ರಲ್ಲಿ ಇರೋದು ಯೂಶಲಿ ರೆಡ್ ಕೊಡ್ತಾ ಇರೋ, ಆರೆಂಜ್ ಎಲ್ಲೋ ಕೊಟ್ಟಿದ್ದಾರೆ ಇವರು. ನೋಡೋಣ ಈ ನಮ್ಮ ಲಕ್ ಈ ಸಲ ಹೆಂಗಿದೆ ಅಂತ. ಸೊ ಇಟ್ಕೊಂಡು ಹೊಡಿತಾ ಇದ್ದೀನಿ, ನೋಡೋಣ ಪಾಯಿಂಟ್ ಇಡ್ತೀರಾ ಇಲ್ಲ ಅಂತ. ಓ ಜಸ್ಟ್ ಮಿಸ್ ಆಯ್ತು ಅಷ್ಟೇ.
ಆಲ್ಮೋಸ್ಟ್ ಊಟ ಎಲ್ಲ ಆಯಿತು. ಊಟಕ್ಕೂ ಇವಾಗ ಬಫೆ ಡಿನ್ನರ್ ಇರುತ್ತೆ ಯೂಶ್ವಲಿ ಇಲ್ಲಿ. ಸೊ ರೊಟ್ಟಿ ಕರಿ ಇತ್ತು, ಒಂದು ವೆಜಿಟೇಬಲ್ ಕರಿ ಮಾಡಿದ್ರು, ಅನ್ನ ರಸಮ್ ಇತ್ತು, ದಾಲ್ ಇತ್ತು, ಮತ್ತು ಒಂದು ಮಶ್ರೂಮ್ ಮಂಚೂರಿ ಮಾಡಿದ್ರು ಸ್ಟಾರ್ಟರ್ಸ್ಗೆ, ಒಂದು ಸೂಪು, ಮತ್ತು ನಾನ್ ವೆಜ್ ಕೂಡ ಇತ್ತು, ಏನೋ ಒಂದೆರಡು ಸಮ್ ಡಿಶಸ್ ಏನೋ ಇತ್ತು, ಮತ್ತು ಐಸ್ ಕ್ರೀಮ್ ಈಗಲೂ ಕೂಡ ಕೊಟ್ಟಿದ್ರು. ಸೊ ಟೇಸ್ಟ್ ಎಲ್ಲ ನಮಗೆ ಓಕೆ ಅಂತ ಅನ್ನಿಸ್ತು, ಚೆನ್ನಾಗಿತ್ತು. ಇಲ್ಲೇ ವಾಕ್ ಮಾಡ್ತಾ ಇದ್ದೀವಿ. ವಾಕ್ ಮಾಡೋಕ್ಕೂ ಅಷ್ಟೇ ಲೈಟಿಂಗ್ಸ್ ಎಲ್ಲ ಇದೆ. ಸೊ ಆರಾಮಾಗಿ ನೇಚರ್ ಮಧ್ಯ ವಾಕ್ ಮಾಡ್ತಾ ಇರ್ಬೋದು. ಸೊ ಒಂದು ಕ್ಯಾಂಪ್ ಫೈರ್ ಕೂಡ ಹಾಕ್ತಾರೆ ಈಗ ಸಂಜೆ ನೈಟ್ ಹೊತ್ತಲ್ಲಿ. ಸೊ ಅಲ್ಲೂ ಕೂಡ ಆರಾಮಾಗಿ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ನೈಸ್, ಒಳ್ಳೆ ಡೇನ ಸ್ಪೆಂಡ್ ಮಾಡಿದ್ವಿ ಇವತ್ತು ನಾವು. ಹೀಗೆ ವಾಕ್ ಮಾಡ್ಕೊಂಡು ಬಂದ್ವಿ. ಈ ಕಡೆ ಪುಲೇರಿ ಹತ್ರ ಯಾರ್ದೋ ಬರ್ತ್ಡೇ ಅನ್ಸುತ್ತೆ. ಸೊ ಎಲ್ಲ ಅರೇಂಜ್ಮೆಂಟ್ ಈ ಥರ ಮಾಡ್ತಿದ್ದಾರೆ. ಸೊ ನಿಮ್ಮದು ಏನಾದರೂ ಈ ಥರ ಇವೆಂಟ್ ಇತ್ತು ಅಂದರೆ ನೀವು ಕೂಡ ಇಲ್ಲಿ ಆರ್ಗನೈಸ್ ಮಾಡ್ಕೋಬೋದು. ಈ ಥರ ಪೂಲ್ ಸರೌಂಡಿಂಗ್ಸು, ಅಥವಾ ಇಲ್ಲೊಂದು ಬ್ಯಾಂಕೆಟ್ ಹಾಲ್ ಕೂಡ ಇದೆ. ಸೊ ನೀವು ಅಲ್ಲೂ ಕೂಡ ನೀವು ಏನಾದ್ರು ಸೆಲೆಬ್ರೇಷನ್ಸ್ ಇತ್ತು ಅಂತಂದರೆ ನೀವು ಅಲ್ಲಿ ಕೂಡ ಆರ್ಗನೈಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಒಂದು ಔಟ್ಡೋರ್ ಬರ್ತ್ಡೇ ಸರ್ಪ್ರೈಸ್ ಇರ್ಬೋದು, ಆ್ಯನಿವರ್ಸರಿ ಸರ್ಪ್ರೈಸ್, ಸಖತ್ತಾಗಿರುತ್ತೆ. ಈಗ ಬ್ರೇಕ್ಫಾಸ್ಟ್ ಟೈಮು, ನಾವು ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ. ಈಗ ತಿಂಡಿಗೆ ಇಲ್ಲಿ 3 ಥರ ತಿಂಡಿ ಇದೆ. ಮೇನ್ ತಿಂಡಿ ಅಂದರೆ ಇಡ್ಲಿ, ಚಟ್ನಿ, ಸಾಂಬಾರು ಮತ್ತು ವಡೆ ಇದೆ, ಉಪ್ಪಿಟ್ಟಿದೆ, ಮತ್ತು ಪೂರಿ, ಅದಕ್ಕೆ ಸಾಗು ಇದೆ, ಕಟ್ ಫ್ರೂಟ್, ಮತ್ತು ಬ್ರೆಡ್, ಬಟರ್, ಜಾಮ್ ಇದೆ, ಕಾಫಿ, ಟೀ ಎಲ್ಲ ಇದೆ. ಇಡ್ಲಿ ಮತ್ತು ಸಾಂಬಾರನ್ನ ಟೇಸ್ಟ್ ಮಾಡಿದೆ. ಸೊ ಟೇಸ್ಟು ಚೆನ್ನಾಗಿದೆ ಅನಿಸ್ತು. ಸೊ ಇವೆಲ್ಲ ಟೇಸ್ಟ್ ಮಾಡಿದ್ದೀನಿ. ನೀನು ಪೂರಿ, ಸಾಗು ಟೇಸ್ಟ್ ಮಾಡಬೇಕು. ಥಿಂಕ್ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ಫುಡ್ಡೆಲ್ಲ. ಸೊ ಅದ್ರ ಜೊತೆಗೆ ಬಾಯ್ಲ್ಡ್ ಎಗ್ ಕೂಡ ಇದೆ. ಈ ರೆಸಾರ್ಟಲ್ಲಿ 4x4 ADU ಬೈಕ್ ಇದೆ ಅಂತ ಹೇಳಿದ್ವಿ. ಸೊ ADU ಬೈಕ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಒಂದು 100-150 ಮೀಟರ್ಸ್ ಬರ್ಬೋದು ಒಂದು ರೌಂಡು. ಸೊ ಮುಂದ್ಗಡೆ ನಿಮ್ಗೆ ಈ ಕ್ಯಾಮ್ರಾನು ಸಹ ಇದೆ ಫ್ರಂಟ್ ಕ್ಯಾಪ್ಚರ್ ಮಾಡೋಕ್ಕೆ. ಎರಡನ್ನೂ ನೋಡಿ ಯಾವ ಥರ ಇದೆ ಅಂತ. ಬಂದ್ವಿ. ಸೊ ನಮಗಂತೂ ಫುಲ್ ತುಂಬ ಅಡ್ವೆಂಚರಸ್ ಅಂತ ಅನಿಸ್ತು. ಆ್ಯಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ರೆಸಾರ್ಟಲ್ಲಿ. ಇಲ್ಲಿ ರೈನ್ ಡ್ಯಾನ್ಸ್ ಇರುತ್ತೆ, ಔಟ್ಡೋರ್ ಗೇಮ್ಸ್, ವಾಲಿಬಾಲ್, ಫುಟ್ಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್ ಎಲ್ಲದೂ ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಆ್ಯಕ್ಟಿವಿಟೀಸ್ ಇದೆ. ನಾವಂತೂ ತುಂಬಾ ಎಲ್ಲ ಆ್ಯಕ್ಟಿವಿಟೀಸ್ನ ಆಡಿದ್ವಿ. ಆ್ಯಂಡ್ ಜಿಪ್ ಲೈನು, ಸ್ಕೈ ಸೈಕ್ಲಿಂಗ್ ಕೂಡ ಇದೆ. ಸೊ ಅದಕ್ಕೆ ನೀವು ಅಡಿಷನಲ್ ಏನೋ ಪೇ ಮಾಡಬೇಕಾಗುತ್ತೆ. ಇದರಲ್ಲಿ ಪ್ಯಾಕೇಜಸ್ ತುಂಬಾ ಇದೆ. ಎನಿವೆ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀವಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರೂ ಅವ್ರಿಗೆ ಕೇಳ್ಬೋದು. ಹೊಡೋಂಥ ಟೈಮ್ ಬಂದಿದೆ, ಆರಾಮಾಗಿ ಆಫ್ ಮಾಡ್ಕೋಬೋದು. ಡೇ ಔಟ್ಗೆ ಏನೋ ಬರ್ತೀನಿ ಅಂತಂದರೆ ಸಾಕಷ್ಟು ಆ್ಯಕ್ಟಿವಿಟೀಸ್ ಇದೆ, ಎಲ್ಲ ನೀವು ವೀಡಿಯೋಸಲ್ಲಿ ನೋಡಿದ್ದೀರಾ. ಆಮೇಲೆ ಸ್ಟೇಗೂ ಆಪ್ಷನು ಅಷ್ಟೇ 2000 ರುಪೀಸ್ನ ಸ್ಟೇ ಶುರು ಆಗುತ್ತೆ. ಏನೀಗ ಕಾಣಿಸ್ತಿದೆ ವಿಲ್ಲ, ಇದು ವಿಲ್ಲ 2000 ರುಪೀಸ್ ಪರ್ ಪರ್ಸನ್ ಶುರು ಆಗುತ್ತೆ. ವಿಚ್ ಇನ್ಕ್ಲೂಡ್ಸ್ ಫುಡ್ ಮತ್ತು ಅಮೆನಿಟೀಸ್ ಏನೇನಿದೆ, ನಾರ್ಮಲ್ ಆಮೇಲೆ ಜನರಿಕ್ ಆ್ಯಕ್ಟಿವಿಟೀಸ್ ಎಲ್ಲದೂ ಸೇರುತ್ತೆ. ಇದಕ್ಕೆ 6 to 8 ಮೆಂಬರ್ಸ್ ಇರಬೇಕು ಈ ಗ್ರೂಪ್ಗೆ. ಆಮೇಲೆ ಬೇರೆ ಥರ ಫ್ರೇಮ್ಸ್ ಹಟ್ಸ್ ಇದೆ, ಮತ್ತು ಟೆಂಟ್ ಸ್ಟೇ ಸಹ ಇದೆ. ಸಾಕಷ್ಟು ಥರ ಸ್ಟೇ ನೀವು ಇಲ್ಲಿ ಬಂದರೆ ಆಫ್ ಮಾಡ್ಕೋಬೋದು. ಆಮೇಲೆ ಇದೇ ಥರ ವೀಡಿಯೋಸ್ಗೆ ನಮ್ಮ ಚಾನಲ್ನ ಆಮ್ ನಾಟ್ ಫಿನಾನ್ಸ್ ಸಬ್ಸ್ಕ್ರೈಬ್ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ.